ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಝೊಮ್ಯಾಟೊ ಅರ್ನಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಅಂದರೆ ವೀಕೆಂಡಲ್ಲಿ ಮಾಡ್ತಾ ಇರೋದು. ಶನಿವಾರ ನಾನು ಡ್ಯೂಟಿ ಮಾಡ್ತಾ ಇರೋದು. ಶನಿವಾರ ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಇವತ್ತು 12 ಗಂಟೆಯಿಂದ ಒಂದು ನೈಟ್ 10 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಷ್ಟಕ್ಕೆಲ್ಲ ಎಷ್ಟು ಅರ್ನಿಂಗ್ ಆಗುತ್ತೆ ಅಂತ. ಗಿಗ್ಗು ಕೂಡ ಬುಕ್ ಮಾಡ್ಕೊಂಡಿಲ್ಲ, ಫಸ್ಟ್ ಗಿಗ್ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಸಾಟರ್ಡೇದು 12, 2, 3, 4, 10 ಗಂಟೆವರೆಗೂ ಬುಕ್ ಮಾಡ್ಕೊತೀನಿ. ಇವಾಗ ಟೋಟಲ್ ಆಗಿ 8 ಗಿಗ್ಗು ಬುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬುಕ್ ಕೊಡ್ತೀನಿ. ಓಕೆ, ಗಾಟ್ ಇಟ್. ಅಂದರೆ ಈಗ 11:37, ಒಂದು 11:45ಕ್ಕೆ ನಾವು ಲಾಗಿನ್ ಆಗ್ಬೋದು. ಜೊತೆಯಲ್ಲಿ ನಿಮಗೆ ಇನ್ಸೆಂಟಿವ್ ಯಾವ ಥರ ಇದೆ ಇವತ್ತು ಅನ್ನೋದು ತೋರಿಸ್ಬಿಡ್ತೀನಿ ನೋಡಿ. ಇವತ್ತು ಬಂದು ಸ್ಯಾಟರ್ಡೇ ಸ್ಪೆಷಲ್ ಆಫರ್ ಅಂತೇಳಿ ₹600 ಇನ್ಸೆಂಟ್ ಇದೆ. ಆರ್ಡರ್ ಟಾರ್ಗೆಟ್ ಬಂದು 18, ಗಿಗ್ ಟಾರ್ಗೆಟ್ ಬಂದು 8. ಅಂದರೆ 10 ಗಂಟೆವರೆಗೂ ಏನಾದ್ರು ನಾನು ಮಾಡ್ತೀನಿ ಅನ್ನಂಗಿದ್ರೆ ಗಿಗ್ ಟಾರ್ಗೆಟ್ 8 ಅಷ್ಟೇ ಕಂಪ್ಲೀಟ್ ಆಗೋದು. ಅದು ಬಿಟ್ಟು ನೆಕ್ಸ್ಟ್ ಗ್ರೂಪ್ ಕೂಡ ಇದೆ. 10 ಗಿಗಿಗೆ 25 ಆರ್ಡ್ರಿಗೆ ಇದೆ. ಅಕಸ್ಮಾತ್ ಏನಾದ್ರು 10 ಹತ್ರ 25 ಆರ್ಡ್ರ್ ತನಕ ಹೋಯ್ತು ಅಂತ ಅಂದರೆ ಒಂದು 2 ಅವರ್ಸ್ ಲಾಗಿನ್ ಎಕ್ಸ್ಟ್ರಾ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಮಳೆ ಬೇರೆ ಬರೋಂಗಿದೆ. ಅಂದರೆ ನೋಡಿ, ಇನ್ನೂ 11:37ಕ್ಕೆ ಆಲ್ರೆಡಿ ಮಳೆ ಬರೋ ಥರ ಆಗಿದೆ. ಮಳೆ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಾಡೋದು. ಆಮೇಲೆ ನೋಡಿ, ಸೂಪರ್ ಚಾಯ್ಸ್ ಚೂಸ್ ಮಾಡ್ಕೊತೀನಿ ಇವತ್ತು ನಾನು. ಸೂಪರ್ ಚಾಯ್ಸಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬಂದು ಆನ್ಲೈನ್ ಪೇಯ್ಡ್ ಆರ್ಡರ್ಸ್ನ ಜಾಸ್ತಿ ತೊಗೊತೀನಿ. ಓಕೆ, ಡ್ರಾಪ್ ಡಿಸ್ಟೆನ್ಸು ಹತ್ರ ತೊಗೊತೀನಿ. ಏನಕ್ಕೆ ಅಂದರೆ ಆರ್ಡ್ರ್ಗಳು ಜಾಸ್ತಿ ಮಾಡಬೇಕಲ್ಲ, ಅದರಿಂದಾಗಿ ಶಾರ್ಟ್ ಡಿಸ್ಟೆನ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋ ಆರ್ಡರ್ ಔಟ್ಸೈಡ್ ದ ಝೋನ್, ಅದನ್ನು ಮಾಡ್ಕೊಂಬೋಣ. ಅಂದರೆ ಝೋನ್ ಒಳಗಡೆ ಇರ್ತೀವಿ. ಇನ್ಸೈಡ್ ಮೈ ಝೋನ್ ಕೊಡ್ತೀನಿ, ನೋಡೋಣ ಹೆಂಗೆ ಆಗುತ್ತೆ ಅಂತ. ಲಾಗಿನ್ ಔಟ್ಸೈಡ್ ದ ಝೋನ್ ಏನು ಬೇಡ, ಝೋನ್ ಒಳಗಡೆ ಇದ್ದೀವಿ ಸದ್ಯಕ್ಕೆ. ನಾನು ಇವಾಗ ಇನ್ನು ಒಂದು 7 ನಿಮಿಷ ಇದೆ. 7 ನಿಮಿಷ ಆಗ್ತಿದ್ದಂಗೆ ನಾನು ಲಾಗಿನ್ಗೆ ಹೋಗ್ತೀನಿ. ಸ್ನೇಹಿತರೆ ನೋಡಿ, ಟೈಮ್ ಆಯಿತು, ಆನ್ಲೈನ್ಗೆ ಹೋಗ್ತೀನಿ. ಸೆಲ್ಫಿ ಕೇಳ್ತಾ ಇದೆ ಸ್ಟಾರ್ಟಿಂಗೇ, ಸೆಲ್ಫಿ ಕೊಟ್ಬೋಣ. ಸೆಲ್ಫಿ ಸ್ನೇಹಿತರೆ ನೋಡಿ, ಕೊಟ್ಟೆ. ಆನ್ಲೈನು ಕೂಡ ಹೋಗಿದೆ. ನೋಡೋಣ ಫಸ್ಟ್ನೇ ಆರ್ಡರ್ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ ನೋಡಿ, ಫಸ್ಟ್ನೇ ಆರ್ಡರ್ ಬರ್ತಾ ಇದೆ. ₹44 ಬರ್ತಾ ಇದೆ. ಪಿಕಪ್ ಬಂದು 0.97 ಕಿಲೋಮೀಟರು, ಡ್ರಾಪ್ ಬಂದು 3.56 ಕಿಲೋಮೀಟರು. ಅಕ್ಸೆಪ್ಟ್ ಮಾಡೋಣ. ನೋಡಿ, ಅಕ್ಸೆಪ್ಟ್ ಮಾಡಿದೆ. ಬನ್ನಿ ಇವಾಗ ರೆಸ್ಟೋರೆಂಟ್ ಲೊಕೇಶನ್ ಹತ್ರ ಹೋಗೋಣ. ಸ್ನೇಹಿತರೆ ನೋಡಿ, ರೆಸ್ಟೋರೆಂಟ್ ಹತ್ರ ಬಂದು ರೀಚ್ ಅದೇ. ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ರೆಡಿ ಇದೆಯಲ್ಲ ನೋಡೋಣ. ಯಾಕೋ ನೆಟ್ವರ್ಕ್ ಸಿಕ್ಕಾಪಟ್ಟೆ ಸ್ಲೋ ಇದೆ ಅನಿಸ್ತಾ ಇದೆ. ತಗೊಳ್ತಾನೆ ಇಲ್ಲ. ನೋಡಿ, ಇನ್ನೂ ರೆಡಿ ಆಗಿಲ್ಲ. ರೆಡಿ ಆಗಿ ಇನ್ನೂ 2 ನಿಮಿಷ ಬೇಕು. ಕಸ್ಟಮರ್ ಲೊಕೇಶನ್ ಎಲ್ಲಿ ಬರುತ್ತೆ? ದಿನ್ನೂರು ಗಂಗಾನಗರ, ಅಂದರೆ RT ನಗರ ಹತ್ರ ಹಾಕಿದ್ದಾನೆ. ಹೋಗಿ ಡ್ರಾಪ್ ಮಾಡೋಣ ಇದನ್ನು. ಸ್ನೇಹಿತರೆ ನೋಡಿ, ಆರ್ಡರ್ ರೆಡಿ ಆಯಿತು. ಬನ್ನಿ ಹೋಗಿ ಪಿಕಪ್ ಮಾಡ್ಕೊಂಬೋಣ. ಓಕೆ, ಐ ಆಮ್ ಪಿಕಿಂಗ್ ಅಪ್ ಅಂತ ಕೊಡ್ತೀನಿ. ಈ ಆರ್ಡರ್ ಐಡಿ ಹೇಳಬೇಕು, 5012. ಸ್ನೇಹಿತರೆ, ಆರ್ಡರ್ ರೆಡಿಯಾಗಿರುತ್ತೆ. ಆರ್ಡರ್ನ ಪಿಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗ್ತಿದ್ದಂಗೆ ಅವರು ಕೂತ್ಕೊಳ್ಳಿ, ಇನ್ನೂ ಆರ್ಡರ್ ರೆಡಿ ಆಗಿಲ್ಲ, ಇನ್ನೂ ತೊಗೊಂಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕುಂಡ್ರಿಸ್ತಾರೆ. ಜೊತೆಯಲ್ಲಿ ಅವ್ರು ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಇದ್ದಾರೆ ಅಂತ ಅಂದರೆ, ಫ್ರೆಂಡ್ಲಿಯಾಗಿ ಮಾತಾಡೋದಲ್ಲದೆ ನೋಡಿ, ಅಲ್ಲಿ ಬಂದರೆ ಅಂತ ಡೆಲಿವರಿ ಪಾರ್ಟ್ನರ್ಸ್ನೆಲ್ಲ ಕೂತ್ಕೊಳ್ಳಿ, ಆರ್ಡರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಫ್ರೆಂಡ್ಲಿಯಾಗಿ ಅವರು ಟ್ರೀಟ್ ಮಾಡ್ತಾರೆ. ಈ ಥರ ಟ್ರೀಟ್ ಮಾಡೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ. ಈ ಥರ ರೆಸ್ಟೋರೆಂಟಲ್ಲಿ ಆರ್ಡರ್ಗಳು ಒಂದು 2-3 ನಿಮಿಷ ಲೇಟ್ ಆದ್ರೂ ಏನು ತೊಂದರೆ ಆಗೋಲ್ಲ. ಏನಕ್ಕೆ ಅಂದರೆ ಆರಾಮಾಗಿ ಕುಂಡ್ರಿಸಿರ್ತಾರೆ. ಅದರಿಂದಾಗಿ ಒಂದು 2-3 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ಈಸ್ಕೊಂಡು ಹೋಗ್ಬೋದು. 5012. ಸ್ನೇಹಿತರೆ ನೋಡಿ, ಆರ್ಡರ್ ಪಿಕಪ್ ಆಯಿತು. ಕಸ್ಟಮರ್ ಆ್ಯಸ್ ಎ ಪೆಟ್, ಅಂದರೆ ಕಸ್ಟಮರ್ ಮನೇಲಿ ನಾಯಿ ಇದೆಯಂತೆ, ನೋಡ್ಕೊಂಡು ಹೋಗಬೇಕು. ಬನ್ನಿ ಹೋಗಿ ಡೆಲಿವರ್ ಮಾಡೋಣ. ಅಂದರೆ ಮ್ಯಾಪ್ ಓಪನ್ ಮಾಡ್ತೀನಿ. ಎಷ್ಟು ಕಿಲೋಮೀಟ್ರ್ ಇದೆ ನೋಡೋಣ. 3.9 ಕಿಲೋಮೀಟ್ರ್ ಇದೆ. ಇದು R15 ಡೆಲಿವರ್ ಮಾಡ್ತಾವ್ರಿ. ಸ್ನೇಹಿತರೆ ನೋಡಿ, ಕಸ್ಟಮರ್ ಲೊಕೇಶನ್ ಅಂತ ಬಂದೆ. ರೀಚ್ ಡ್ರಾಪ್ ಕೊಡ್ತೀನಿ. ಫೋನ್ ಮಾಡೋಣ, ನಂಬರ್ ಸಿಕ್ಕಿಲ್ಲ. ಇದು ಅನಿಸುತ್ತೆ. ಸುನೀತನಾ ಮೇಡಮ್? ವೆಲ್ಕಮ್ ಮೇಡಮ್.
ಸ್ನೇಹಿತರೆ ನೋಡಿ, ಮೊದಲನೇ ಆರ್ಡರ್ ಕಂಪ್ಲೀಟ್ ಆಯಿತು. ಮೊದಲನೇ ಆರ್ಡರ್ ಕಂಪ್ಲೀಟ್ ಮಾಡೋದಕ್ಕೆ ನನಗೆ 45 ರೂಪಾಯಿ ಕೊಟ್ಟಿದ್ದಾರೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ, ನೋಡೋಣ ನೆಕ್ಸ್ಟ್ ಆರ್ಡರ್ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ ನೋಡಿ, ಡ್ಯೂಟಿ ಸ್ಟಾರ್ಟ್ ಮಾಡಿ 1 ಅವರ್ ಆಯಿತು, ಅಂದರೆ 1 ಗಂಟೆ 2 ನಿಮಿಷ ಆಗಿದೆ. 1.25 ಗಂಟೆ ಆಯಿತು ನಾನು ಆಲ್ರೆಡಿ ಲಾಗಿನ್ ಆಗಿ. ನೋಡಿ 3 ಟ್ರಿಪ್ಸ್ ಮಾಡೀನಿ, 3 ಆರ್ಡರ್ ಕಂಪ್ಲೀಟ್ ಮಾಡೀನಿ. ಟೋಟಲಾಗಿ ಅರ್ನಿಂಗ್ಸ್ ಬಂದು 111 ರೂಪಾಯಿ ಆಗಿದೆ. ಸಿ ಟ್ರಿಪ್ಸು ನೋಡಿ, ಮೊದಲನೇ ಆರ್ಡರಿಗೆ 30 ಇದು ಮೊದಲನೇ ಆರ್ಡ್ರು 45 ರೂಪಾಯಿ ಕೊಟ್ಟಿದ್ದೆ ಮೊದಲನೇ ಆರ್ಡ್ರು. ಎರಡನೇ ಆರ್ಡ್ರಿಗೆ 26 ರೂಪಾಯಿ. ಈಗ ಇನ್ನೊಂದು ಆರ್ಡ್ರ್ ಕಂಪ್ಲೀಟ್ ಮಾಡಿ ಅದಕ್ಕೆ 40 ರೂಪಾಯಿ ಕೊಟ್ಟಿದ್ದೇನೆ. ಬಟ್ ಇವಾಗ ಯಾವುದೇ ಆದಂಥ ಆರ್ಡ್ರ್ ಕೊಟ್ಟಿಲ್ಲ. ಸ್ನೇಹಿತರೆ ಇನ್ನೂ ಒಂದು ಆರ್ಡರ್ ಡ್ರಾಪ್ ಇತ್ತು, ಡ್ರಾಪಿಗೆ ಬಂದಿದ್ದೀನಿ ಇವಾಗ. ನಂಬರು ಹಾಕಿಲ್ಲ ಇಲ್ಲಿ. ಹಾಕೋರಿ, ಚಿಕ್ಕ ಹಾಕೋರಿ. 201. ವಿಷ್ಣುವರ್ಧನ್. ಸ್ನೇಹಿತರೆ ನೋಡಿ, ಆರ್ಡರ್ ಡೆಲಿವರ್ ಆಯಿತು. ಸಬ್ಮಿಟ್ ಮಾಡ್ತೀನಿ. ₹28 ಕೊಟ್ಟಿದ್ದಾನೆ ನೋಡಿ ಆರ್ಡರಿಗೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸ್ನೇಹಿತರೆ ನೋಡಿ, ಟೈಮ್ 2 ಗಂಟೆ 8 ನಿಮಿಷ ಆಗಿದೆ. 2 ಗಂಟೆ 8 ನಿಮಿಷಕ್ಕೆ 6 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. 6 ಆರ್ಡ್ರಿಗೆ 185 ರೂಪಾಯಿ ಬಂದಿದೆ. ಅಂದರೆ ಶಾರ್ಟ್ ಡಿಸ್ಟೆನ್ಸ್ ಆರ್ಡರ್ ಹಾಕೊಂಡಿನಲ್ಲ, ಅದರಿಂದಾಗಿ ಬರೀ ನೋಡಿ ಆರ್ಡರ್ ಯಾವ ಥರ ಬಂದಿದೆ ಅಂತ. 28 ರೂಪಾಯಿ, 21, 24, 39, 26, 45 ಬರೀ ಇದೇ ಥರ ಬರ್ತಾಯಿದೆ. ಅಂದರೆ ಚಿಕ್ಕ ಚಿಕ್ಕ ಆರ್ಡ್ರ್ಗಳೇ ಬರ್ತಾಯಿದ್ದಾವೆ. ನೋಡೋಣ, ಅಂದರೆ 18 ಆರ್ಡರ್ ಕಂಪ್ಲೀಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಶಾರ್ಟ್ ಡಿಸ್ಟೆನ್ಸ್ ಆರ್ಡರ್ನೇ ಹಾಕೊಂಡಿದ್ದೀನಿ ನಾನು. ನೋಡಿ, ಇನ್ನೂ ಒಂದು ಕೂಡ ಶಾರ್ಟ್ ಡಿಸ್ಟೆನ್ಸ್ ಆರ್ಡರೇ ಬಂತು. 33 ರೂಪಾಯಿ ಬಂದಿದೆ. ಅದು ಕೂಡ ಅಕ್ಸೆಪ್ಟ್ ಮಾಡಿದೆ ಸಮೋಸ ಪಾರ್ಟಿಯಿಂದ. ಹೋಗಿ ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ ಸ್ನೇಹಿತರೆ. ಅಂದರೆ ಆಮೇಲೆ ಏನಾದ್ರು ಕಂಪ್ಲೀಟ್ ಆದರೆ ಇನ್ನೇನು 10 ಐತೆ ಅಂತ ಅಂದರೆ ಇನ್ನೊಂದು 4 ಆರ್ಡ್ರು 5 ಆರ್ಡ್ರು ಬೇಕು ಅನ್ನೋ ಟೈಮಲ್ಲಿ ಬೇಕಾದರೆ ಶಾರ್ಟ್ ಡಿಸ್ಟೆನ್ಸ್ ಆರ್ಡ್ರನ್ನ ಚೇಂಜ್ ಮಾಡ್ಕೊಂಡು ಲಾಂಗ್ ಡಿಸ್ಟೆನ್ಸ್ ಆರ್ಡ್ರಿಗೆ ಹಾಕೋಣ. ಅಂದರೆ ಯಾವಾಗ ಬೇಕು ಅವಾಗ ನಾವು ಚೇಂಜ್ ಮಾಡ್ಕೋಬೋದು. ಅಲ್ಲಿ 185 ರೂಪಾಯಿ ಆಗಿದೆ 2 ಅವರಿಗೆ ಗಾಡಿ ಆ ಸೈಡ್ ನಿಲ್ಸಿದ್ದೀನಿ. ರೆಸ್ಟೋರೆಂಟ್ ಡಿಸ್ಟೆನ್ಸ್ ಎಷ್ಟಿದೆ? 1.2 ಕಿಲೋಮೀಟರ್ಸ್ ಇದೆ ಡಿಸ್ಟೆನ್ಸ್. ಬನ್ನಿ ಹೋಗಿ ಪಿಕಪ್ ಮಾಡಿ ಡ್ರಾಪ್ ಮಾಡುವ. ಸ್ನೇಹಿತರೆ ನೋಡಿ, ರೆಸ್ಟೋರೆಂಟ್ ಹತ್ರ ಬಂದೆ. ರೀಚ್ ಪಿಕಪ್ ಕೊಡ್ತೀನಿ. ಆರ್ಡರ್ ರೆಡಿ ಇಲ್ಲ, ಇನ್ನೂ 2 ನಿಮಿಷ ವೆಯ್ಟ್ ಮಾಡ್ಬೇಕಂತೆ. 2 ನಿಮಿಷ ವೆಯ್ಟ್ ಮಾಡಿ ಆದಮೇಲೆ ಹೋಗಿ ಇಸ್ಕೊಂಬೋಣ. ನೋಡಿ, ಇದೇ ಸಮೋಸ ಪಾರ್ಟಿ, ಇದೇ ರೆಸ್ಟೋರೆಂಟಲ್ಲಿ ನಾವು ಪಿಕಪ್ ಮಾಡಬೇಕಾಗಿದೆ. ಕ್ಲೌಡ್ ಕಿಚನ್ ಇದು. ಸ್ನೇಹಿತರೆ ಆರ್ಡರ್ ರೆಡಿ ಕೊಟ್ಟಿದ್ದಾರೆ, ಬನ್ನಿ ಪಿಕಪ್ ಮಾಡೋಣ. ಹೌದು ಬ್ರೋ, ಆರಾಮ ಬ್ರೋ? ಹೌದಾ, ನೋಡ್ತೀನಿ. ತುಂಬ ಥ್ಯಾಂಕ್ಸ್ ಬ್ರೋ. ಹೌದಾ, ಥ್ಯಾಂಕ್ಸ್ ಬ್ರೋ. ಏನು ಝೊಮ್ಯಾಟೊ ಮಾಡ್ತಾಯಿದ್ದೀರಾ? ಯಾವುದು ಇದೆ? ನೋಡಿದೆ ನಂದನ ಪ್ಯಾಲೇಸ್ ಹತ್ರ. ಹೌದು, ನಂದನ ಪ್ಯಾಲೇಸ್ ಹತ್ರನೇ ಇದೆ. ಹಾಂ, ಆರ್ಡರ್ ತಗೊಂಡು ಹೋಗ್ತಿದ್ದೆ. ಹೌದು, ನೋಡಿದೆ ಬೈಕ್ ನೋಡಿದ್ನಾ, ಹೊಸ ಬೈಕ್ ಹೌದು ಹೌದು ನೋಡಿದೆ. ಆ ಬೈಕ್ ಬ್ರೋ ಎಲ್ಲೈತೆ? ಅದು ಕೊಟ್ಬಿಟ್ಟೆ ಬ್ರೋ ಅದನ್ನು. ಸರಿ ಬ್ರೋ, ಬರ್ತೀನಿ. ಸರಿ. ಸ್ನೇಹಿತರೆ ನೋಡಿ, ಆರ್ಡರ್ ತೊಗೊಂಡೆ, ಪಿಕಪ್ ಕಂಪ್ಲೀಟ್ ಕೊಡ್ತೀನಿ. .7 ಕಿಲೋಮೀಟರ್ ಇದೆ ಡ್ರಾಪು. ಬನ್ನಿ ಹೋಗುವ. ಹಲೋ ಮೇಡಮ್, ಲೊಕೇಶನ್ ಹತ್ರ ಬಂದೀನಿ. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ ನೋಡಿ, ಆರ್ಡರ್ ಡೆಲಿವರ್ ಆಯಿತು.
ಫೈವ್ ಸ್ಟಾರ್ ರೇಟಿಂಗ್ ಕೊಡ್ತೀನಿ. ತೋರಿಸ್ತಾನೆ ಇಲ್ಲ, 33 ರೂಪಾಯಿ ಕೊಟ್ಟಿದ್ದಾರೆ ನೋಡಿ ಆರ್ಡರಿಗೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸ್ನೇಹಿತರೆ ನೋಡಿ, ಇವಾಗ ಮಲ್ಟಿ ಆರ್ಡರ್ ಬರ್ತಾಯಿದೆ. 72 ರೂಪಾಯಿ ತೋರಿಸ್ತಾ ಇದ್ದೀನಿ. ಒಂದು ನಂದನ ಪ್ಯಾಲೇಸಿಂದ, ಇನ್ನೊಂದು ಬಂದು ಆಲ್ಬೇಕಿಂದ, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಇವಾಗ ಹೋಗಿ ಮಲ್ಟಿ ಆರ್ಡರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಮಲ್ಟಿ ಆರ್ಡರ್ ಬಂದಿತ್ತಲ್ಲ, ಇವಾಗ ಜಸ್ಟ್ ಅದನ್ನು ಡೆಲಿವರ್ ಮಾಡಿದೆ. ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಅಮೌಂಟ್ ಎಷ್ಟು ಕೊಡ್ತಾನೆ ಅನ್ನೋದು ನೋಡೋಣ. ಯಾಕೋ ನೆಟ್ವರ್ಕ್ ನೀಟಾಗಿ ಬರ್ತಾಯಿಲ್ಲ ಅವಾಗಿಂದ ಅಷ್ಟೇ ನೋಡಿ. 75 ರೂಪೀಸ್ ಕೊಟ್ಟಿದ್ದಾನೆ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಸ್ನೇಹಿತರೆ ಟೈಮ್ ನೋಡಿ 4 ಗಂಟೆ 3 ನಿಮಿಷ ಆಗಿದೆ. ಅಂದರೆ ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಎಷ್ಟಾಗಿದೆ ಇವಾಗ ಅಂತ ನೋಡಿ. ಟುಡೇಸ್ ಅರ್ನಿಂಗ್ ಬಂದು 345 ರೂಪಾಯಿ ಆಗಿದೆ. ಅಂದರೆ ಅಮೌಂಟ್ ಸ್ವಲ್ಪ ಕಮ್ಮಿನೇ ಆಗ್ತಾಯಿದೆ, ಬಟ್ ಆರ್ಡರ್ ಜಾಸ್ತಿನೇ ಆಗಿದೆ ನೋಡಿ. 10 ಆರ್ಡರ್ ಕಂಪ್ಲೀಟ್ ಮಾಡಿದ್ದೀನಿ. ಅದೇ ಎಲ್ಲ ಹೇಳ್ತಾವ ಶಾರ್ಟ್ ಡಿಸ್ಟೆನ್ಸ್ ಹಾಕೊಂಡಿರೋದಕ್ಕೆ ಎಲ್ಲ ಕಮ್ಮಿ ಇರೋವೆ ಬರ್ತಾ ಇದ್ದಾವೆ. ಎರಡೇ ನೋಡಿ ಜಾಸ್ತಿ ಇರೋದು, 75 ರೂಪಾಯಿದೊಂದು, 50 ರೂಪಾಯಿದೊಂದು. ಈಗ 2 ಆರ್ಡ್ರ್ ಮಾಡಿದೆ, ಅವೆರಡು ಜಾಸ್ತಿ ಇದೆ. ಎಷ್ಟು 10 ಆರ್ಡ್ರ್ ಕಂಪ್ಲೀಟ್ ಆಗಿದೆ. ಇನ್ನು ಎಷ್ಟು ಆರ್ಡ್ರ್ ಕಂಪ್ಲೀಟ್ ಆಗಬೇಕು ಗೊತ್ತಾ? ಇನ್ನು ಏನಾದ್ರು 8 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 10 ಗಂಟೆ ಅಷ್ಟೊತ್ತಿಗೆ 300 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ನೋಡೋಣ, ಅಂದರೆ 22 ಆರ್ಡ್ರು 21 ಆರ್ಡ್ರ್ ತಕ್ಕ ಏನಾರು ಆದರೆ 10 ಗಂಟೆ ಅಷ್ಟೊತ್ತಿಗೆ ಬೇಕಾದ್ರೆ ಟೈಮ್ನ 2 ಅವರ್ ಎಕ್ಸ್ಟೆಂಡ್ ಮಾಡಿಬಿಟ್ಟು ಮಿಕ್ಕಿದ ಆರ್ಡ್ರುಗಳನ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಏನಕ್ಕೆ ಅಂತಂದರೆ 25 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 600 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ಅದಕ್ಕೋಸ್ಕರ ನೋಡೋಣ ಹೆಂಗೆ ಆಗುತ್ತೆ, ಯಾವ್ಯಾವ ಥರ ಆರ್ಡ್ರ್ ಬರ್ತವೆ ಅಂತ. ಅಂದರೆ ಇವಾಗ 10 ಆರ್ಡ್ರ್ ಆಗಿದೆ ಅಲ್ವಾ, ನೋಡೋಣ ಇನ್ನು 10 ಗಂಟೆ ಅಷ್ಟೊತ್ತಿಗೆ ಎಷ್ಟು ಆರ್ಡ್ರ್ ಆಗ್ತವೆ ಅಂತ. ಸ್ನೇಹಿತರೆ ಟೈಮ್ ನೋಡಿ 6 ಗಂಟೆ 6 ನಿಮಿಷ ಆಗಿದೆ. ಅರ್ನಿಂಗ್ಸ್ ತೋರಿಸ್ಬಿಡ್ತೀನಿ ಇವಾಗ. ಎಲ್ಲಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಓಪನ್ ಮಾಡಿದೆ, ಸೇವಿಟಿ ಹೋದೆ ನೋಡಿ. ಟೋಟಲ್ ಅರ್ನಿಂಗ್ ಬಂದು ಇವತ್ತು 513 ರೂಪಾಯಿ ಮಾಡಿದ್ದೀನಿ. ಲಾಗಿನ್ ಅವರ್ ನೋಡಿ 6.3 ಅವರ್ ಲಾಗಿನ್ ಇದ್ದೀನಿ. 12 ಟ್ರಿಪ್ಸು, 13 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ಸೆಂಟಿವ್ ಬರೋಕ್ಕೆ ಇನ್ನೂ ಒಂದು 5 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕು. 5 ಆರ್ಡ್ರ್ ಅಂತೂ ಆರಾಮಾಗಿ ಆಗೇ ಆಗುತ್ತೆ. ನೋಡೋಣ, 25 ಆರ್ಡ್ರ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಆಗುತ್ತೋ ಆಗಲ್ಲ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಫ್ಯೂಚರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅಂದರೆ ಸದ್ಯಕ್ಕಂತೂ 1 ಅವರಿಂದ ಆರ್ಡರ್ ಇಲ್ಲ. 5 ಗಂಟೆಯಿಂದ 6 ಗಂಟೆ ತನಕ ಆರ್ಡರ್ ಇರಲಿಲ್ಲ. ಏನಕ್ಕೆ ಅಂದರೆ ಝೋನಿಂದ ಸ್ವಲ್ಪ ಆಚೆ ಇದ್ದೀನಿ. ಆರ್ಡರ್ ಬರೋ ಅಂಥ ಏರಿಯಾದಲ್ಲೂ ಇಲ್ಲ, ಅದರಿಂದಾಗಿ ಆರ್ಡರ್ ಬರ್ತಾ ಇಲ್ಲ. ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 1/2 ಅವರ್ ಕೂತಿದ್ದೆ. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ನೋಡೋಣ ಮುಂದೆ ಹೋದರೆ ಆರ್ಡರ್ ಏನಾರು ಸಿಗುತ್ತಾ ಅಂತ ನೋಡಿ. ಆರ್ಡರ್ ಬರ್ತಿದ್ದಂಗೆ ಅದನ್ನು ಕೂಡ ಪಿಕಪ್ ಮಾಡಿ ಡ್ರಾಪ್ ಮಾಡ್ತೀನಿ. 13 ಅಂದರೆ 18ಕ್ಕೆ ನೆಕ್ಸ್ಟು ಇನ್ನು 5 ಬೇಕು ಅಷ್ಟೇ. 18ಕ್ಕೆ 5 ಅದು ಪ್ಲಸ್ 7 ಒಂದು ಇನ್ನೂ 12 ಬೇಕು. ಫುಲ್ ಏನಾದ್ರು 25 ಕಂಪ್ಲೀಟ್ ಮಾಡ್ತೀನಿ ನಾನು. ಅಂದರೆ ಟೋಟಲ್ ಆಗಿ 12 ಆರ್ಡ್ರ್ ಮಾಡಬೇಕು. ಈಗ 13, 12 ಈಗ ಮಾಡೋಕ್ಕಿಂತ ಒಂದು ಆರ್ಡ್ರ್ ಕಮ್ಮಿ ಮಾಡೋಕ್ಕೆ. ಸ್ನೇಹಿತರೆ ಟೈಮ್ ನೋಡಿ 7:33 ಆಯಿತು. ಬಟ್ ಝೊಮ್ಯಾಟೋದವನಂತೂ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾನೆ 18 ಆರ್ಡ್ರ್ ಮಾಡಿಸ್ಬೇಕು, ಅದಕ್ಕಿಂತ ಜಾಸ್ತಿ ಆರ್ಡರ್ ಮಾಡಿಸ್ಬಾರ್ದು ಅಂತ ಫಿಕ್ಸ್ ಆಗಿಬಿಟ್ರಂಗೆ ನಾನು. ಏನಕ್ಕಪ್ಪ ಅಂತ ಅಂದರೆ ನೋಡಿ, ಇಲ್ಲಿ 15 ಆರ್ಡ್ರ್ ಕಂಪ್ಲೀಟ್ ಆಗೈತೆ. ಅಂದರೆ ಅವರಿಗೆ ಒಂದೊಂದು ಆರ್ಡ್ರ್ ಕೊಡ್ತಾ ಇದ್ದಾನೆ. ಈಗ ಅವರಿಗೆ ಒಂದೊಂದು ಆರ್ಡ್ರ್ ಕೊಟ್ಟರೆ 10 ಗಂಟೆ ಅಷ್ಟೊತ್ತಿಗೆ 18 ಆರ್ಡ್ರ್ ಅಷ್ಟೇ ಕಂಪ್ಲೀಟ್ ಆಗೋದು. ನನಗೆ ಅನ್ನಿಸ್ತಂಗೆ ಇನ್ನೊಂದು 3 ಆರ್ಡ್ರ್ ಹೊಡಿಸ್ತಾನೆ. ಅದಾದಮೇಲಿಂದ ಆರ್ಡರ್ಗಳು ಮಾಡಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕಪ್ಪ ಅಂತ ಅಂದರೆ ಇನ್ಸೆಂಟಿವ್ ಮಾತ್ರ ಕಂಪ್ಲೀಟ್ ಮಾಡಿಸ್ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನೋಡಿ ಟ್ರಿಪ್ಸ್ ನೋಡಿ, ಬೇಕಾದರೆ ಸ್ಕ್ರೀನ್ಶಾಟು ಇದು ಸೈಡಲ್ಲಿ ಹಾಕಿರ್ತೀನಿ. ಆರ್ಡರ್ ನೋಡಿ ಗ್ಯಾಪ್ ಎಷ್ಟೆಷ್ಟಿದೆ ಅಂತ. ಫಸ್ಟು 4:45 ಒಂದು ಆರ್ಡರು, ಅದಾದಮೇಲಿಂದ 5:14 ಒಂದು ಆರ್ಡರು, ಅದಾದಮೇಲೆ ಬರ್ಗರ್ ಕಿಂಗಿಂದ 6:15 ಒಂದು ಆರ್ಡ್ರು. ಇವಾಗ ಒಂದು ಆರ್ಡ್ರ್ ಕೊಟ್ಟೆ, ಅದು 7:12 ಕೊಟ್ಟಿರೋದು ನೋಡಿ. ಮತ್ತೆ ಆರ್ಡ್ರ್ ಬಂದೇ ಇಲ್ಲ. ಅದೇ 7:33 ಆಗಿದೆ. ಅದೇ ಹೇಳ್ತಾ ಇವಾಗ ನನಗೆ ಅನ್ನಿಸ್ದಂಗೆ ಇನ್ಸೆಂಟಿವ್ ಎಷ್ಟಿದೆಯೋ ಅಷ್ಟು ಮಾತ್ರ ಮಾಡಿಸ್ತಾನೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಅಂದರೆ ಫಸ್ಟ್ನೇ ಟಾರ್ಗೆಟ್ ಇದೆಯಲ್ಲ ಅದಷ್ಟೇ ಮಾಡಿಸೋದು ಅಂತ ಅನ್ನಿಸ್ತಾ ಇದೆ. ನಾನು ಇನ್ನೊಂದು 2-3 ಆರ್ಡರ್ ಆದರೂ ಜಾಸ್ತಿ ಇದ್ದರೆ ಆಮೇಲೆ ಒಂದು 4 ಆರ್ಡ್ರ್ ಕಂಪ್ಲೀಟ್ ಮಾಡ್ಬಿಡೋದು ಆರಾಮಾಗಿ ಅಂತ ಅಂದ್ಕೊಂಡೆ. ಬಟ್ ಈ ಥರ ಮಾಡಿದ್ರೆ 100% ಆಗೋದೇ ಇಲ್ಲ. ಇವತ್ತು 1,500 ಕೂಡ ಅರ್ನಿಂಗ್ಸ್ ಆಗೋಲ್ಲ. 1,000 ಆಗ್ಬೋದು ಅಷ್ಟೇ. ಈಗ ಇನ್ನೊಂದು 3 ಆರ್ಡ್ರು ಅಂದರು ಒಂದು 100 ರೂಪಾಯಿ ಅಂದ್ರೂ ಇನ್ಸೆಂಟಿವ್ ಒಂದು 300 ರೂಪಾಯಿ, 700, 300, 1000 ಮಾಡಿಸ್ತಾನೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾನೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಇನ್ನೆಷ್ಟೊತ್ತು, ಇನ್ನು 2.5 ಅವರ್ ಅಷ್ಟೇ. ಇನ್ನು 2.5 ಅವರಲ್ಲಿ ಗೊತ್ತಾಗೋಗುತ್ತೆ ಎಷ್ಟಾಯಿತು ಅಂತ. ಸ್ನೇಹಿತರೆ ಲಾಸ್ಟ್ನೇ ಆರ್ಡರ್ ಕೂಡ ನಾನು ಈಗ ಡೆಲಿವರ್ ಮಾಡಿದ್ದೀನಿ, ಬಟ್ ಇನ್ನೂ ಮಾರ್ಕ್ ಮಾಡಿಲ್ಲ. ಏನಕ್ಕಪ್ಪ ಅಂತ ಅಂದರೆ ಇನ್ನೂ 11 ನಿಮಿಷ ಆಯಿತು. 11 ನಿಮಿಷ ಆದಮೇಲೆ ನಾನು ಡೆಲಿವರ್ ಕಂಪ್ಲೀಟ್ ಕೊಡ್ತೀನಿ. ಅಂದರೆ ಟಾರ್ಗೆಟ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ಕಂಪ್ಲೀಟ್ ಮಾಡಿದೆ ಅಂತ ಅಂದರೆ 10 ಗಂಟೆಗೆ ನಾನು ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಮಲ್ಟಿ ಆರ್ಡರ್ ಬಂದ್ಬಿಟ್ಟು ಇನ್ನೇನು ಲಾಸ್ಟ್ನೇ ಆರ್ಡರ್ ಡೆಲಿವರ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 9:50ಕ್ಕೆ ಇನ್ನೇನು ಆಫ್ಲೈನ್ ಪ್ರೆಸ್ ಮಾಡಬೇಕು. ಅಷ್ಟರಲ್ಲೇ ಮಲ್ಟಿ ಆರ್ಡ್ರು ಕೊಟ್ಟ. ಅಷ್ಟರಲ್ಲಿ ಅಲ್ಲೇ 20 ಆರ್ಡ್ರ್ ಕಂಪ್ಲೀಟ್ ಮಾಡಿದೆ. ಮಲ್ಟಿ ಆರ್ಡ್ರ್ ಕೊಟ್ಟನಲ್ಲ, 2 ಆರ್ಡ್ರ್ ಬಂತು ಅವಾಗ. ಜೊತೆಯಲ್ಲಿ 3 ಆರ್ಡ್ರ್ ಬೇಕಾಯ್ತು ಅಷ್ಟೇ. ಅದರಿಂದಾಗಿ ಬೇಕಾದ್ರೆ ಇನ್ನೂ ಒಂದು 2 ಅವರ್ ಎಕ್ಸ್ಟೆಂಡ್ ಆಗಲಿ ಅಂತ ಹೇಳ್ಬಿಟ್ಟು 3 ಆರ್ಡ್ರಿಗೋಸ್ಕರ 300 ರೂಪಾಯಿ ಬಿಡೋಕ್ಕಾಗಲ್ಲ. ಅದರಿಂದಾಗಿ ಮಾಡೇ ಬಿಟ್ಟೆ. ಟೈಮ್ ನೋಡಿ ಇವಾಗ 11:40 ಆಗಿದೆ. ಅಂದರೆ ಲಾಗಿನ್ ನಾನು 11:50ವರೆಗೂ ಇರಬೇಕು. ಪೇಮೆಂಟ್ ತೋರಿಸ್ಬಿಡ್ತೀನಿ ತಡೀರಿ.
ನೋಡಿ ಸದ್ಯಕ್ಕೆ 1409 ರೂಪಾಯಿ ತೋರಿಸ್ತಾ ಇದೆ. ಟ್ರಿಪ್ಸ್ ನೋಡಿ 21 ಟ್ರಿಪ್ಸು. ಲಾಗಿನ್ ಅವರ್ಸ್ 12 ಅವರ್ ಲಾಗಿನ್ ಅವರ್ ತೋರಿಸ್ತಾ ಇದೆ. ಜೊತೆಯಲ್ಲಿ 24 ಆರ್ಡ್ರ್ ಕಂಪ್ಲೀಟ್ ತೋರಿಸ್ತಾ ಇದೆ. ಅಂದರೆ ಇನ್ನೂ ಒಂದು ಆರ್ಡ್ರ್ ಆ್ಯಡ್ ಆಗುತ್ತೆ. ಇನ್ನೂ ನಾನು ಕಂಪ್ಲೀಟ್ ಕೊಟ್ಟಿಲ್ಲ ನೋಡಿ, ಇಲ್ಲೇ ಇದೆ. ಓಕೆ, ನಾನು ಕಂಪ್ಲೀಟ್ ಕೊಟ್ಟು ಆಫ್ಲೈನ್ಗೆ ಹೋಗ್ತೀನಿ. ಅಂದರೆ ನೋಡಿ ಗೋ ಆಫ್ಲೈನ್ ದಿಸ್ ಟ್ರಿಪ್ ಅಂತಲೂ ಕೂಡ ಕೊಟ್ಟಿರ್ತೀನಿ. ಲಾಸ್ಟ್ನೇ ಆರ್ಡ್ರು ತಗೊಂಡೋಗಿ ಎಲ್ಲಿ ಬೇಕಾದ್ರೆ ಟೂರ್ ಹಾಕ್ಬಿಡ್ತಾನೆ. ಅಲ್ಲಿಂದ ವಾಪಸ್ ಬರೋ ಅಷ್ಟೊತ್ತಿಗೆ 12:30 1 ಗಂಟೆ ಆಗೋಗುತ್ತೆ. ಅದಕ್ಕೋಸ್ಕರ ನಾನು ಈ ಆರ್ಡರ್ ಹಾಕ್ತಿದ್ದಾಗೆ ಆಫ್ಲೈನ್ ಹೋಗ್ತೀನಿ. ಅಂದರೆ ಇನ್ನು 9 ನಿಮಿಷ ಇಲ್ಲೇ ವೆಯ್ಟ್ ಮಾಡಿಬಿಟ್ಟು ಆರ್ಡರ್ನ ಮಾರ್ಕ್ ಮಾಡಿಬಿಟ್ಟು ನಿಮಗೆ ಪೇಮೆಂಟ್ ತೋರಿಸ್ತೀನಿ ತಡೀರಿ. ಸ್ನೇಹಿತರೆ, ಇದು ಡೆಲಿವರಿ ಮಾಡಿದ್ರು ಕೂಡ ಅಪ್ಡೇಟ್ ಆಗೋಕ್ಕೆ ಲೇಟ್ ಆಗುತ್ತೆ. ಅಂದರೆ ಲಾಸ್ಟಲ್ಲಿ ನಾನು ಫುಲ್ಲು ಲಾಸ್ಟಲ್ಲಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕಿರ್ತೀನಿ. ಅಂದರೆ ಇವಾಗ ಸುಮ್ಮನೆ ಹೇಳ್ತೀನಿ ನೋಡಿ. ಅಂದರೆ ಒಂದು ಅಂದಾಜು ಅಂದರೆ ಈಗ 10 ರೂಪಾಯಿ ಇಲ್ಲ ಅಂದರೆ 15 ರೂಪಾಯಿ ಇಲ್ಲ ಅಂದರೆ ಒಂದು 3-4 ರೂಪಾಯಿ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಅಷ್ಟು ಬಿಟ್ಟು ಎಷ್ಟಾಗಿದೆ ಅರ್ನಿಂಗ್ ಅಂತ ನಾನು ಇವಾಗಲೇ ನಿಮಗೆ ಹೇಳ್ಬಿಡ್ತೀನಿ ನೋಡಿ. 1409 ರೂಪೀಸ್ ಪ್ಲಸ್ 300 ರೂಪೀಸ್ ಇನ್ನೂ ಎಕ್ಸ್ಟ್ರಾ ಬರುತ್ತೆ. ಈಗ 300 ರೂಪೀಸ್ ಮಾತ್ರ ಎಕ್ಸ್ಟ್ರಾ ಬಂದಿದೆ. ಇದಕ್ಕೆ ಇನ್ನು 300 ರೂಪೀಸ್ ಎಕ್ಸ್ಟ್ರಾ ಸೇರಿಸಿದ್ರೆ 1700 ರೂಪಾಯಿ ಆಗುತ್ತೆ. 1700 ರೂಪಾಯಿ ಪ್ಲಸ್ ಈ ಆರ್ಡ್ರದೊಂದು 30 ರೂಪಾಯಿ 31 ರೂಪಾಯಿ ಅಂತ ಅಂದ್ಕೊಂಡು 40 ರೂಪಾಯಿ ಟೋಟಲ್ ಎಷ್ಟಾಯಿತು? 1740 ರೂಪಾಯಿ ಇವತ್ತಿನ ಅರ್ನಿಂಗ್ ಆಗಿದೆ. ಪೆಟ್ರೋಲ್ ಎಷ್ಟಾಯಿತು ಅಂತ ಹೇಳ್ಬಿಡ್ತೀನಿ ತಡೀರಿ. ತೋರಿಸು ನೋಡಿ, 121 ಕಿಲೋಮೀಟರು ಗಾಡಿ ರನ್ ಆಗಿದೆ. ಅಂದರೆ ಈ ಗಾಡಿ ಮೈಲೇಜ್ ಬಂದು 60 ಕೊಡುತ್ತೆ ಅಂತ ಅಂದ್ಕೊಂಡಿನಿ. 60 ಕೊಟ್ಟರೆ 200 ರೂಪಾಯಿ ಪೆಟ್ರೋಲ್, ಅಂದರೆ ಇನ್ನೊಂದು 50 ಜಾಸ್ತಿನೇ ಅಂದ್ಕೊಳ್ಳಿ. 200 ರೂಪೀಸ್ 240 ರೂಪೀಸ್ ಪೆಟ್ರೋಲಿಗೆ ಹೋದ್ರೂ ನಮ್ಮ ಸೇವಿಂಗ್ಸ್ ಬಂದು ಇವತ್ತು 1500 ರೂಪೀಸ್ ಸೇವಿಂಗ್ ಆಗಿದೆ ನೋಡಿ. ಸ್ನೇಹಿತರೆ, ಇಷ್ಟೇ ಇವತ್ತಿನ ಅರ್ನಿಂಗು. ಇವತ್ತು ಎಲ್ಲ ತೆಗೆದ್ಬಿಟ್ಟು ಇವಾಗ ಪೆಟ್ರೋಲ್ ತೆಗೆದ್ಬಿಟ್ಟು 1500 ರೂಪಾಯಿ ಆಗಿದೆ. ಊಟ ತಿಂಡಿದು ಯಾವುದೂ ತೆಗ್ದಿಲ್ಲ ನಾನು. ಊಟ ತಿಂಡಿದೆಲ್ಲ ತೆಗೆದ್ರೆ ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಇವತ್ತಿನ ಅರ್ನಿಂಗ್ ಬಂದು 1500 ರೂಪೀಸ್. ಅಂದರೆ ನಾನು ಮಾಡಿರೋಂಥ ರೀಸೆಂಟ್ ವೀಡಿಯೋಸಲ್ಲಿ ಇದೇ ಕಮ್ಮಿ ಅರ್ನಿಂಗ್ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಲಾಗಿನ್ ಅವರ್ ಕಮ್ಮಿ. ಅಂದರೆ ಈಗ 12 ಗಂಟೆಯಿಂದ ನಾನು 12 ಗಂಟೆವರೆಗೂ ಮಾಡಿದ್ದೀನಿ. ಟೋಟಲಾಗಿ 12 ಅವರ್ಸ್ ಲಾಗಿನ್ ಇದ್ದೀನಿ. 12 ಅವರ್ಸ್ ಲಾಗಿನಿಗೆ ಇಷ್ಟ ಆಗಿದೆ ನೋಡಿ. 1500 ರೂಪೀಸ್ ಇವತ್ತು ನನ್ನ ಸೇವಿಂಗ್ಸು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.